ಕಾಟೇರ ಮಾಡ್ತಾ ಇದ್ದೀರಿ. ಎಷ್ಟು ಅಡಿ ಇದೆ ಸರ್ ಆಲ್ರೆಡಿ? ಸರ್ ಮೈನ್ ಥಿಯೇಟ್ರಲ್ಲಿ ಒಂದು 70 ಒಂದು 90 ಅಡಿ. ಇನ್ನು ಔಟ್ ಸ್ಟೇಷನ್ ಎಲ್ಲ ಮಾಮೂಲಿ ಯಾವಾಗ 24 ಅಡಿ, 32 ಅಡಿ, 42 ಅಡಿ, 50 ಅಡಿ ಆ ತರ ಇರುತ್ತೆ. ಮಾಡ್ತಾ ಇದ್ದೀರಿ. ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಒಂದು 60 ಕಟೌಟು 70 ಕಟೌಟ್ ಎಲ್ಲ ರೆಡಿ ಆಗಿದೆ. ಟೋಟಲ್ 70-80 ಕಟೌಟ್ ಹೇಳಕ್ಕಾಗಲ್ಲ ಸರ್. ಕಟೌಟ್ ಬಗ್ಗೆ ಎಲ್ಲ ನಾವು ಇಷ್ಟು ಅಂತ ಹೇಳಕ್ಕಾಗಲ್ಲ. ಇವತ್ತಿರುತ್ತೆ, ಇವತ್ತೊಂದು 70 ಅಂತ ಇರುತ್ತೆ, ನಾಳೆ ಬೆಳಗ್ಗೆ ಇನ್ನೂ 10 ಆಗುತ್ತೆ. ಆ ತರ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಲೋಕಲ್ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ಇವಾಗ ಔಟ್ ಸ್ಟೇಷನ್ ಗಾಡಿ ಹೋಗ್ತಾ ಇದೆ ಸರ್. ದರ್ಶನ್ ಸರ್ ಮುಂಚೆ ಯಾವ್ದಾದ್ರು ಪಿಕ್ಚರ್ ಎಲ್ಲ ಮಾಡಿದ್ರಿ ಸರ್? ನಾನ್ ನೋಡ್ದಂಗೆ ಇದು ಕ್ರಾಂತಿ ಮಾಡಿದ್ದೀರಿ. ಇದಕ್ಕೂ ಮುಂಚೆ ನಮ್ಮ ಅಪ್ಪ ಅವರೆಲ್ಲ ಇಲ್ಲಿ ತುಂಬಾ ಸೀನಿಯರು. ಬುಲ್ಬುಲ್ ಮಾಡಿದ್ದಾರೆ, ಸಾರಥಿ ಮಾಡಿದ್ದಾರೆ ಆನಂದ್ ಆರ್ಟ್ಸ್ ಅಲ್ಲಿ. ನಾವಿವಾಗ ಕ್ರಾಂತಿ ಅದ್ ಬಿಟ್ರೆ ಕಾಟೇರ ಮಾಡ್ತಾ ಇದ್ದೀರಿ ದರ್ಶನ್ ಸರ್ ಅವ್ರದ್ದು. ಕ್ರಾಂತಿ ಟೈಮಲ್ಲಿ ಎಷ್ಟೆಷ್ಟು ಮಾಡಿದ್ರಿ ಸರ್? ಸರ್ ಕ್ರಾಂತಿ ಟೈಮಲ್ಲಿ ಎಷ್ಟೆಷ್ಟೆಲ್ಲ ಆಗಿತ್ತು ಸರ್? ಕ್ರಾಂತಿ ಟೈಮಲ್ಲಿ ತುಂಬಾ ಕೆಲಸ ಆಯ್ತು ಸರ್. ತುಂಬಾ ಕೆಲಸ ಮಾಡಿದಿರಿ. ಒಂದ್ 90 ಕಟೌಟ್ ಹೊಡಿದಿರಿ. ಬಟ್ ಸ್ವಲ್ಪ ಏನೋ ಪರ್ಸನಲ್ ಹಿಂಗೆ ಇಶ್ಯೂಸ್, ಸ್ವಲ್ಪ ಕೆಲಸ ಲೇಟ್ ಆಗೋ, ಇಲ್ಲ ಆಫೀಸ್ ಇಂದ ಲೇಟ್ ಆಗೋ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಟೌಟ್ ಬಟ್ ಎಲ್ಲಾ ಸೈಡ್ ಕ್ಲಿಯರ್ ಮಾಡ್ಕೊಂಡ್ ಬಂದು ಸ್ವಲ್ಪ ಲೇಟ್ ಆಯ್ತು ಮೈನ್ ಥಿಯೇಟರ್ ಅಲ್ಲಿ ಕಟ್ಟೋದು. ಈ ಟೈಮ್ ಆ ತರ ಏನು ಇಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಸರ್ ದರ್ಶನ್ ಸರ್ ಕುರುಕ್ಷೇತ್ರದ ಜಾಸ್ತಿ ಮಾಡಿದ್ರಿ ಸರ್? ಕುರುಕ್ಷೇತ್ರದ ಇಲ್ಲಿ ಮಾಡಿದ್ರಿ, ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಡಿದ್ದೀರಿ ಸರ್. ಕುರುಕ್ಷೇತ್ರದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀರಿ ಸರ್. ಸರಿ, ನೆಕ್ಸ್ಟ್ ಬೇರೆ ಮೂವಿಗಳು ನಿಮ್ಗೆ ಬರ್ತಾ ಇದೆ? ಭೀಮಾ, ಕೆಡಿ ಸರ್. ನೆಕ್ಸ್ಟ್ ಮಾರ್ಟಿನ್ ಬರ್ತಾ ಇದೆ, ಧ್ರುವ ಸರ್ಜಾ ಅವ್ರದ್ದು. ಅದಕ್ಕಿಂತ ನಾವು ಫುಲ್ ಎಕ್ಸೈಟಿಂಗ್ ಅಲ್ಲಿ ಇರೋದು ದುನಿಯಾ ಜೈ ಅವ್ರದ್ದು ಭೀಮಾ ಮೂವಿ ಬರ್ತಾ ಇದೆ. ಅದು ಇಲ್ಲೇ ಬರುತ್ತೆ, ನಾವೇ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ನಾವು ಆಸೆ ಇಟ್ಕೊಂಡಿದ್ರಿ. ಸಲ್ಗಾ ಕೂಡ ಇಲ್ಲಿ ಬಂದಿಲ್ಲ. ಯಾರು ಮಾಡಿದ್ರಿ ಸಲ್ಗಾ? ಸರ್ ಸಲ್ಗಾ ಬಂದು ಇಲ್ಲಿ ಬೇರೆ ಆರ್ಟ್ಸ್ ಅವ್ರು ಮಾಡಿದ್ದು. ಆಲ್ಮೋಸ್ಟ್ 190% ಎಲ್ಲಾ ಮೂವಿ ಬರೋದು ಆನಂದ್ ಆರ್ಟ್ಸ್ಗೆ. ಬಟ್ ಒಂದು 10% ಮಿಸ್ ಆಗುತ್ತೆ. ಬಟ್ ಇವಾಗ ನಾವು ಮಾಡ್ತಾ ಇರೋದು ನೆಕ್ಸ್ಟ್ ಭೀಮಾ ಇಲ್ಲಿ ಆನಂದ್ ಆರ್ಟ್ಸ್ಗೆ ಬರುತ್ತೆ. ನಾವು ಮಾಡ್ಬೇಕು ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. ಓಕೆ ಸರ್. 60 ಮೇಲೆ ರೆಡಿ ಆಗಿದೆ. KG ರೋಡು ರೆಡಿ ಇದೆ. ಮಂಡ್ಯ ಮೈಸೂರು ರೆಡಿ ಇದೆ. ಟೋಟಲ್ ಹೈದರಾಬಾದ್ ಕರ್ನಾಟಕ ಎಲ್ಲ ಹೋಗಿದೆ, ಹೋಗ್ತಾ ಇದೆ. ತುಮಕೂರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೆ. ಇನ್ನು ಬೆಂಗಳೂರು ಆಲ್ಮೋಸ್ಟ್ ಮುಗ್ದಿದೆ. ಇನ್ನು ಸ್ವಲ್ಪ 50% ಬ್ಯಾಲೆನ್ಸ್ ಸೈಟ್ ಥಿಯೇಟರ್ಗಳು ಬೇರೆ ಸಿನಿಮಾ ಇರೋದ್ರಿಂದ ನೋಡ್ಕೊಂಡು ಅದನ್ನ ಮತ್ತೆ ಎಲ್ಲ ರೆಡಿ ಇದೆ. ಬರೀ ಕಟ್ಬೇಕಷ್ಟೇ. ಎಲ್ಲ 40, 50, 56 ಅಡಿ. ಮೈನ್ ಥಿಯೇಟರ್ 90 ಅಡಿ. ಮೈನ್ ಥಿಯೇಟರ್ ಯಾವ್ದು? KG ರೋಡಲ್ಲಿ ಪ್ರಸನ್ನ ಅಲ್ಲ, ನರ್ತಕಿ ಅಂತ ಹೇಳಿದ್ವಿ. ಅಲ್ಲಿಗೆ ಇನ್ನೊಂದು ಥಿಯೇಟರ್ ಆಗ್ಬೋದು, 2 ಥಿಯೇಟರ್ ಆಗ್ಬೋದು, ಗೊತ್ತಿಲ್ಲ. ನೋಡ್ಕೊಂಡು ಹೋಗ್ತೀನಿ. ಸರಿ, ಆಲ್ರೆಡಿ ಕಟೌಟ್ ಎಲ್ಲ ಥಿಯೇಟರ್ ಆಲ್ರೆಡಿ ಆಗ್ತಾ ಇದಾರೆ. ಎಷ್ಟು ಕಟೌಟ್ ಆಲ್ರೆಡಿ ಕೊಟ್ಟಿದ್ದೀರಾ ಸರ್ ರೆಡಿ ಮಾಡಿ? ಒಂದು 15 ಮೇಲೆ ಹೋಗಿದೆ. ಬೆಂಗಳೂರು ಔಟ್ ಸೈಡ್ ಆಗ್ಲೇ ಒಂದು 25 ಕಟೌಟ್ ಆಗ್ಲೇ ಲಾರಿಗೆ ಹೋಗಿದೆ, ಕಟ್ಕೊಂಡು ಹೋಗ್ತಾ ಇದೆ. ಸರಿ, ಇದಾದ್ಮೇಲೆ ಅಭಿಮಾನಿಗಳ ಕಡೆಯಿಂದ ಏನಾದ್ರು ಕಟೌಟ್ ಬರ್ತಾ ಇದೆ ಸರ್? ಅವ್ರುಗಳನ್ನು ಹೇಳ್ತಾ ಇದ್ದಾರೆ ಸ್ವಲ್ಪ ಹೈಟ್ ಬೇಕು ಅಂತ, ಮಾಡ್ಕೊಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಎಷ್ಟು ಬಂದಿದೆ ಸರ್ ಅಂದಾಜು ಲೆಕ್ಕ? ಅದು ಒಂದಿಬ್ರು ಕೇಳಿದ್ದಾರೆ. ಅವರು ಏರಿಯಾ MLA ಗಳ ಜೊತೆ ಏನೋ ಸೇರಿಸ್ಕೊಂಡು ಅವರೆಲ್ಲ ಎಕ್ಸ್ಟ್ರಾ ಹಾಕೊಳಕ್ಕೆ ಥಿಯೇಟ್ರ್ ಬಿಟ್ಟು ಬೇರೆ ಇದ್ದು ಮಾಡ್ಕೊಳಕ್ಕೆ ಕೇಳಿದ್ದಾರೆ. ಓಕೆ ಸರ್. ದರ್ಶನ್ ಸರ್ ಮುಂಚೆ ಮೂವೀಸ್ ಎಲ್ಲಾದ್ರೂ ನೀವೇ ಮಾಡ್ತಿದ್ದೀರಾ? ಬಹಳ ಮಾಡಿದ್ವಿ. ಯಾವ್ದು ಸರ್ ಜಾಸ್ತಿ? ಮೆಸ್ಟಿಕ್ ಮಾಡಿದ್ದೀವಿ. ಮರ್ಬಿಡಿ ಕರಿಯ ಎಲ್ಲ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ಡೌಟ್. ಇತ್ತೀಚಿನ ಒಡೆಯ, ಕ್ರಾಂತಿ, ಬುಲ್ಬುಲ್, ಕುರುಕ್ಷೇತ್ರ ಅದೇ ಜಾಸ್ತಿ ಹೈಯೆಸ್ಟ್ ಕಟ್ಟೋಡಲ್ಲ? ಕುರುಕ್ಷೇತ್ರನೇ ಜಾಸ್ತಿ. ಎಷ್ಟೊಂದು 200 ಅಡಿ ಇತ್ತಲ್ಲ ಸರ್ ಅದ್ರಲ್ಲಿ? 200 ಅಡಿ ಅಲ್ಲ, 250 ನಂಬರ್ಸ್ ಮೇಲೆ. ಸರಿ, ಅದಾದ್ಮೇಲೆ ಕ್ರಾಂತಿ ಟೈಮಲ್ಲಿ ಸರ್ ಅದರ ಒಂದು ಕಟೌಟ್ ನಿಲ್ಬೇಕಿತ್ತು. ನಿಲ್ಬೇಕಂದ್ರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು. ಶೋ ಸ್ಟಾರ್ಟ್ ಆದ್ಮೇಲೆ ಕಟ್ಟಿದ್ವಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಅದಕ್ಕಿಂತ ಮುಂಚೆ ಸಾರ್ವೆಲ್ಲ ಹಾಕಿಟ್ಟಿದ್ದು. ಸ್ವಲ್ಪ ಹುಡುಗರುಗಳೆಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು, ಸ್ವಲ್ಪ ಲೇಟ್ ಆಯ್ತು ಕಟ್. ಎಷ್ಟಡಿ ಸರ್ ಇದುವರೆಗೂ ಜಾಸ್ತಿ ಮಾಡಿರೋದು ಅಂದ್ರೆ ಎಷ್ಟು? ಅದು ದರ್ಶನ್ ಸರ್ದ ಇದು ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ತಾ ಇದ್ವಿ. ಅದೆಲ್ಲ 72 ಫೀಟ್ 80 ತನಕ ಮಾಡಿದ್ದೀವಿ. 90 ಫೀಟ್ ಬರ್ತಾ ಇದೆ KG ರೋಡಲ್ಲಿ ಬರ್ತಾ ಇದೆ. ನಮ್ಮ ಕನ್ನಡ ನಾಟಕಗಳಲ್ಲಿ ತುಂಬಾ ದೊಡ್ಡದು ಅಂದ್ರೆ ಯಾವ್ದು ಸರ್ ಕಟೌಟ್? ಅವರು ರಾಜ್ಕುಮಾರ್, ಡಾಕ್ಟರ್ ರಾಜ್. ಯಾವ ಪಿಕ್ಚರ್ ಸರ್? ಭಕ್ತ ಪ್ರಹ್ಲಾದ. ಅವ್ರ ಮಕ್ಕಳು ಇದ್ರಲ್ಲಿ ಯಾರ್ದಲ್ಲ ಸರ್? ಶಿವಣ್ಣ ಮಾಡಿದ್ವಿ. ಅಪ್ಪು ಸರ್ದು ಅದೆಲ್ಲ. ಸರ್ ಮುಂದೆ ಯಾವ್ದಾರ್ದು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬರ್ತಾ ಇದೆ, ಅವ್ರದ್ದು ಆರ್ಡರ್ಸ್ ಬಂದಿದೆ ಸರ್? ಈಗ ಮಾರ್ಟಿನ್,
ಭೀಮ ಇರ್ಬೋದು ಆ ಥರದ್ದೆಲ್ಲ KD ಎಲ್ಲ ಬರುತ್ತೆ, ಅದೆಲ್ಲ ನಮ್ಮ ಆಫೀಸ್ಗಳ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾನೇ ದೊಡ್ಡ ಸಿನಿಮಾಗಳ. ಹೌದು. ಮಾರ್ಟಿನ್ ಇದೆ, KD ಇದೆ, ಭೀಮಾ ಇದೆ, ಬರುತ್ತೆ, ಎಲ್ಲ ಬರುತ್ತೆ. ಯಾವ್ದು ಬರುತ್ತೆಲ್ಲ ಮಾಡ್ತಾ ಇರುತ್ತೆ. ಸರ್ ಬೇರೆ ಲ್ಯಾಂಗ್ವೇಜ್ ಯಾವ್ದಾರ ಬಂದಿದೆ ಸಲಾರ್ ಬರ್ತದೆ ಅದ್ರದ್ದು ಸಲ್ಲದಿಲ್ಲ, ಇದೇ ಜಾಸ್ತಿ ಕೆಲಸ ಇದೆ. ಇದೇ ಜಾಸ್ತಿ. ಒಂದು ಕೆಲಸ ತಗೊಂಡ್ಮೇಲೆ ಅದ್ ಮತ್ತೆ ಎಕ್ಸ್ಟ್ರಾ ಎಲ್ಲ ತಗೊಂಡು ಮಾಡ್ಕೊಂಡು ಹೋಗ್ಕೊಂಡು ಇದನ್ನೇ ಕರೆಕ್ಟಾಗಿ ಇಂಟ್ರೆಸ್ಟ್ ಇಟ್ಕೊಂಡು ಒಂದ್ ಕಡೆಯಿಂದ ಮಾಡ್ಕೊಂಡು. ಓಕೆ ಸರ್.